ದೇವನಹಳ್ಳಿ ಸ್ತ್ರೀರೋಗ ತಜ್ಞರ ಕೊರತೆಯಿಂದ ಗರ್ಭಿಣಿಯರ ಪರದಾಟ, ಆಸ್ಪತ್ರೆ ಎದುರು ಕರವೇ ಪ್ರತಿಭಟನೆ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೇವನಹಳ್ಳಿ ತಾಲೂಕಿನ ವಿಜಯಪುರ ಸರ್ಕಾರಿ ಆಸ್ಪತ್ರೆಯಲ್ಲಿ ಕಳೆದ 1.5 ತಿಂಗಳಿನಿಂದ ಸ್ತ್ರೀರೋಗ ತಜ್ಞರ ಕೊರತೆ ಉಂಟಾಗಿರುವ ಹಿನ್ನೆಲೆಯಲ್ಲಿ ಆಸ್ಪತ್ರೆಗೆ ಆಗಮಿಸುವ ಗರ್ಭಿಣಿಯರು ತೀವ್ರ ತೊಂದರೆ ಅನುಭವಿಸುತ್ತಿದ್ದಾರೆ. ಈ ಹಿಂದೆ ಇದೇ ಆಸ್ಪತ್ರೆಯಲ್ಲಿ ಗರ್ಭಿಣಿಯರಿಗೆ ಶಸ್ತ್ರಚಿಕಿತ್ಸೆ ಸೇರಿದಂತೆ ಅಗತ್ಯ ವೈದ್ಯಕೀಯ ಸೇವೆಗಳು ಸಮರ್ಪಕವಾಗಿ ನಡೆಯುತ್ತಿದ್ದು, ಪ್ರಸ್ತುತ ಅನುಭವ ಹೊಂದಿದ ವೈದ್ಯರ ಕೊರತೆಯಿಂದ ಚಿಕಿತ್ಸಾ ವ್ಯವಸ್ಥೆ ಅಸ್ತವ್ಯಸ್ತಗೊಂಡಿದೆ ಎಂದು ರೋಗಿಗಳು ಅಳಲು ತೋಡಿಕೊಂಡಿದ್ದಾರೆ. ಇದೇ ವೇಳೆ ಆಸ್ಪತ್ರೆಯಲ್ಲಿ ಸರಿಯಾದ ಶಿಸ್ತು ಹಾಗೂ ಸಮರ್ಪಕ ಚಿಕಿತ್ಸಾ ವ್ಯವಸ್ಥೆ ಇಲ್ಲದೆ ರೋಗಿಗಳು ಸಂಕಷ್ಟ ಅನುಭವಿಸುತ್ತಿದ್ದಾರೆ ಎಂದು ಆರೋಪಿಸಿ ಕರ್ನಾಟಕ ರಕ್ಷಣಾ ವೇದಿಕೆಯ ಕಾರ್ಯಕರ್ತರು ಆಸ್ಪತ್ರೆ ಎದುರು ಧರಣಿ ನಡೆಸಿ ಪ್ರತಿಭಟನೆ ನಡೆಸಿದರು. ತಕ್ಷಣವೇ ಆರೋಗ್ಯ ಇಲಾಖೆಯ ಅಧಿಕಾರಿಗಳು ಪರಿಸ್ಥಿತಿಯನ್ನು ಗಂಭೀರವಾಗಿ ಪರಿಗಣಿಸಿ ಆಸ್ಪತ್ರೆಗೆ ಅನುಭವ ಹೊಂದಿದ ಸ್ತ್ರೀ ರೋಗ ತಜ್ಞರು ಹಾಗೂ ಅಗತ್ಯ ವೈದ್ಯರುಗಳನ್ನು ನೇಮಿಸಿ ಸಾರ್ವಜನಿಕರಿಗೆ ಗುಣಮಟ್ಟದ ಆರೋಗ್ಯ ಸೇವೆ ಸಾರ್ವಜನಿಕರಿಗೆ ಗುಣಮಟ್ಟದ ಆರೋಗ್ಯ ಸೇವೆ ಒದಗಿಸಬೇಕೆಂದು ಪ್ರತಿಭಟನಾಕಾರರು ಆಗ್ರಹಿಸಿದರು. ವರದಿ ಪ್ರಸಾದ್ ಕುಮಾರ್ ಎಸ್, ದೇವನಹಳ್ಳಿ, ಫೋಕಸ್, ತುಮಕೂರು. ಅವರು ನೀವು ಬರೋಕ್ಕಿಂತ ಮುಂಚೆನೇ ಬೇರೆ ಕಡೆ ಯಾಕೆ ಡಾಕ್ಟ್ರು ಭಾನುವಾರ ಗೊತ್ತು ಬಂದರೂ ಡಾಕ್ಟ್ರು, ಸೋಮವಾರ ಬಂದರೂ ಡಾಕ್ಟ್ರು, ಅವ್ರು ಇಷ್ಟ ಬಂದಂಗೆ ಬರ್ತಾರೆ, ಇಷ್ಟ ಬಂದಂಗೆ ಇದು ಯಾರು ಇದ್ದಂತೆ ಇನ್ನು ಯಾರು ಎದ್ದೇಳಿಲ್ಲ ಆಸ್ಪತ್ರೆಗೆ. ಆಮೇಲೆ ನಾನು ನಮ್ಮ ಯಜಮಾನು ನನ್ನ ಮಗನಿಗೆ ಹುಷಾರಿಲ್ಲಾಗಿತ್ತು, ಅದರಿಂದ ನಾವು ಎತ್ತು ಹೋಗಿದ್ರೆ ಜಾಸ್ತಿ ನಮ್ಮ ಯಜಮಾನ್ ಗಲಾಟೆ ಮಾಡಿದ್ನು. ಹಾಸ್ಲಾಗ ಅಡುಗೆ ಮಾಡೋರು ನಾವು ಇದೇ ಜಾಸ್ತಿ ಸೀರಿಯಸ್ ಆದರೂ ನೋಡೋರಿಲ್ಲ ಅಂತ. ಸರಿ ಆಯಿತು ಅಂತ ಅವ್ರು ಯಾರು ಡಾಕ್ಟ್ರ್ ಇಲ್ಲಪ್ಪ, ನಾವೇನು ಮಾಡಲಿ, ಎಲ್ಲಿಗಾದ್ರೂ ಹಾಕ್ಕೊಂಡೋಗಿ ನಮ್ಗೆ ಗೊತ್ತಿಲ್ಲ ಅಂದರು. ಆಮೇಲೆ 4 ಗಂಟೆಗೆ ಚಿಕ್ಕಬಳ್ಳಾಪುರ ಆಸ್ಪತ್ರೆಗೆ ನಾವು ಹೋದ್ವಿ. ತುಂಬ ಸಮಸ್ಯೆ ಆಗುತ್ತೆ ಡಾಕ್ಟ್ರ್ ಇಲ್ದಿರೋದ್ರಲ್ಲಿ, ಜಾಸ್ತಿ ಸಮಸ್ಯೆ ಆಗಿಬಿಟ್ಟೈತೆ ಅವತ್ತು ಮಾತ್ರ ನನಗೆ. ನಿಮ್ಮ ಹೆಸರು? ಅರುಣ ಅಂತ.